ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಸೂರ್ಯ ಮಾತಾಡ್ಕೊಂಡು ನಿಂತಿರ್ತಾನೆ. ಅಡ್ಡೆ ಟೈಮ್ಗೆ ಈ ಕಡೆ ಇವರಿನ್ನೂ ಡೆಕೋರೇಷನನ್ನು ಮಾಡ್ತಾ ಇರ್ತಾರೆ. ನಂದು ಆಯಿತು ಊಟ ಮಾಡಿದ್ದು, ಅವ್ರದ್ದು ಆಯ್ತಾ ಊಟ ಅಂತ ಕೇಳಿ ಒಬ್ರಿಗೊಬ್ರು ಮಾತಾಡ್ಕೊತಾ ಇರ್ತಾರೆ. ಅದೇ ಟೈಮಿಗೆ ಈ ಕಡೆ ಇನ್ನೂ ಮುಗ್ದಿಲ್ಲ ಅಂತ ಅವರ ಡೆಕೋರೇಷನ್ನು ಅಂದಾಗ, ಇಲ್ಲ ಮುಗೀತು ಹೊರಡಬೇಕು ಅನ್ನೋ ಟೈಮ್ಗೆ ಈ ಕಡೆ ಅವ್ರ ಫ್ರೆಂಡ್ ಬರ್ತಾರೆ. ಅವ್ರ ಫ್ರೆಂಡ್ ಬಂದು ಬಾ ಮೀನಾ ಇಲ್ಲಿ ಅಂತ ಹೇಳಿ ಮೀನಾನ ಕರೆದು ಇನ್ವಿಟೇಷನ್ ಕಾರ್ಡನ್ನು ಕೊಡ್ತಾರೆ. ನನ್ನ ಮಗನ ನಾಮಕರಣ ಇದೆ, ಖಂಡಿತವಾಗ್ಲೂ ನೀವು ನಾಮಕರಣಕ್ಕೆ ತಪ್ಪದೇರ ಬರಬೇಕು. ಜೆ ಪಿ ನಗರಲ್ಲಿರುವ ರಾಯರ ಮಠದಲ್ಲಿ ನನ್ನ ಮಗನ ಬರ್ತ್ಡೇ ಇದೆ ಅಂಥೇಳಿ ಕಾರ್ಡನ್ನು ಕೊಡ್ತಾರೆ. ಈ ಕಡೆ ಇವರು ಸಹ ಸರಿ ಆಯಿತು, ಖಂಡಿತವಾಗ್ಲೂ ನಾವು ಬರ್ತೀರಿ ಅಂತೇಳಿ ಒಪ್ಕೊತಾರೆ. ಈ ಕಡೆ ನೀವು ಬೇಗ ನಮಗೊಂದು ಗುಡ್ ನ್ಯೂಸ್ ಕೊಡಿ ಅಂತ ಅಂದಾಗ ಈ ಕಡೆ ಸೂರ್ಯ ಸೈಲೆಂಟಾಗಿ ಹೋಗಿ ಆ ಕಡೆ ನಿಂತ್ಕೊಂಡ್ಬಿಡ್ತಾನೆ. ಮೀನಾನು ಸೂರ್ಯ ಇಬ್ಬರೂ ಸಹ ಸರಿ ಅಂತೇಳಿ ಅವರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸೂರ್ಯನ ಅವ್ರ ಫ್ರೆಂಡ್ಸ್ ಎಲ್ಲನೂ ಕೋಪ ಮಾಡ್ಕೊಂಡು ಹೋಗ್ಬಿಟ್ಲು ನೋಡು ಅಂದಾಗ, ನೀನು ಹೋಗಿ ಮಾತಾಡೋಗು, ನೀನು ತಾನೇ ಮನೆಯಿಂದ ಆಚೆ ಹೋಗು ಅಂತ ಹೇಳಿದ್ದು ಅಂತ ಹೇಳಿ ಅಂತಾರೆ. ಅದಕ್ಕೆ ಸರಿ ಆಯಿತು, ನಾನು ಹೇಳಿದೆ ಕೋಪದಲ್ಲಿ, ಬಟ್ ಅವಳು ಮನೆ ಬಿಟ್ಟು ಹೋಗ್ಬೋದಾ, ಅವಳ ಮನೆ ಅದು, ಅವಳ ಮನೆ ಅವಳು ಯಾಕೆ ಬಿಟ್ಟು ಹೋಗಬೇಕು ಅಂತೇಳಿ ಅಂದಾಗ ಈ ಕಡೆ ಮೀನಾಗೂ ಸಹ ತುಂಬ ಖುಷಿಯಾಗುತ್ತೆ. ಈ ಕಡೆ ಅವ್ರ ಜೊತೆಲಿರೋರೆಲ್ಲ ನೋಡ್ದೆ, ನೀನಂದರೆ ಎಷ್ಟಿಷ್ಟ ಸೂರ್ಯಗೆ, ಸುಮ್ಮನೆ ಕೋಪ ಮಾಡ್ಕೊತೀಯ ಅವನ ಮೇಲೆ, ಹೋಗಿ ಮಾತಾಡೋಗಿ ಅಂತೇಳಿ ಇಬ್ಬರು ಸಹ ಇಬ್ಬರನ್ನು ಪುಷ್ ಮಾಡಿದಾಗ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಒಬ್ರಿಗೊಬ್ರು ನೋಡ್ಕೊತಾ ಇರ್ತಾರೆ. ಇನ್ನೂ ಹೋಗಲ್ವ ಮನೆಗೆ ಅಂದಾಗ, ಹೋಗಬೇಕು, ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅಂತ ಇರ್ತಾರೆ. ಈ ಕಡೆ ಶ್ರುತಿ ಅವ್ರ ತಾಯಿ ಶೋರೂಮ್ಗೆ ಬರ್ತಾರೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಬೇರೆಯವರಿಗೆ ಮಿಕ್ಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಈ ಕಡೆ ಶ್ರುತಿ ಅವ್ರ ತಾಯಿ ನೋಡಿದ ತಕ್ಷಣ ಒಂದು ನಿಮಿಷ ಇರಿ ಅಂತ ಹೇಳಿ ಬೇರೆಯವ್ರನ್ನ ಕರೆದು ಇವರಿಗೆ ಒಂದು ಸ್ವಲ್ಪ ಮಿಕ್ಸಿನ ತೋರಿಸಿ ಅಂತೇಳಿ ಈ ಕಡೆ ಶ್ರುತಿ ಅವ್ರ ತಾಯಿ ಕಡೆ ಓಡೋಡಿ ಬರ್ತಾಳೆ. ಈ ಕಡೆ ಮನೋಜ್ ಏನು ಬೇಕಿತ್ತು ಆಂಟಿ ಅಂದಾಗ, ಮಿಕ್ಸಿ ಬೇಕಿತ್ತು ಅಂತಾರೆ. ಸರಿ ಬನ್ನಿ ನಾನೇ ಮಿಕ್ಸಿ ತೋರಿಸ್ತೀನಿ ಅಂತ ರೋಹಿಣಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಏನು ರೋಹಿಣಿ ಏನು ದುಡ್ಡು ತೊಗೊಂಡು ಹೋಗಿದ್ದೆ, ಈ ಕಡೆ ಒಂದು ಫೋನು ಇಲ್ಲ, ಒಂದು ಮೆಸೇಜು ಇಲ್ಲ ಅಂದಾಗ ಒಂದು ಸ್ವಲ್ಪ ಬ್ಯುಸಿ ಇದೆ ಅಂತಾರೆ. ಇದಕ್ಕೂ ಮುಂಚೆ ದುಡ್ಡು ಬೇಕಾದಾಗ ಬ್ಯುಸಿ ಇರಲಿಲ್ವಲ್ಲ ಅಂದಾಗ, ಹೌದು ಆಂಟಿ ಏನು ಬೇಜಾರು ಮಾಡ್ಕೋಬೇಡಿ ಅಂತೇಳಿ, ಏನು ಆಂಟಿ ಏನು ಬೇಕು ಅಂತಂದಾಗ, ನಿನ್ನ ಥರ 2 in 1 ಮಿಕ್ಸಿ ಬೇಕು ಅಂತೇಳಿ ಅಂತಾರೆ. ಅದಾದಮೇಲೆ ಹೌದು ಆಂಟಿ ಆ ಥರ ಫ್ಯೂಚರ್ಸ್ ಎಲ್ಲ ಇದೆ ಅಂಥೇಳಿ ಈ ಕಡೆ ರೋಹಿಣಿ ಅಂತಾಳೆ. ಸರಿ ಆಯಿತು, ನನ್ನ ದುಡ್ಡು ಯಾವಾಗ ಕೊಡ್ತೀಯ ಅಂತಂದಾಗ, ಆಂಟಿ ಆದಷ್ಟು ಬೇಗ ಕೊಟ್ಬಿಡ್ತೀನಿ ಅಂತಾಳೆ. ಎಷ್ಟು ದಿನ ಆಯಿತು ದುಡ್ಡು ತೊಗೊಂಡು, ಅದ್ರ ಬಗ್ಗೆ ಫೋನು ಇಲ್ಲ, ಮೆಸೇಜು ಇಲ್ಲ, ಇನ್ನೂ ಯಾವಾಗ ಕೊಡ್ತೀಯ ನನ್ನ ದುಡ್ಡು, ಆದಷ್ಟು ಬೇಗ ನನ್ನ ದುಡ್ಡನ್ನು ಕೊಡು ಅಂತೇಳಿ ಅಂತಾರೆ. ಸರಿ ಆಯಿತು, ನನ್ನ ಕಡೆಯಿಂದ ನಿನ್ನ ದುಡ್ಡು ಬೇಡ, ನಿಧಾನವೇ ಕೊಡು, ಆದರೆ ನಿನ್ನ ಕಡೆಯಿಂದ ಒಂದು ಹೆಲ್ಪ್ ಬೇಕು ಅಂದಾಗ, ಏನು ಆಂಟಿ ಹೇಳ್ರಿ ಅಂತೇಳಿ ಅಂತಾರೆ. ಶ್ರುತಿ ಶೋರೂಮ್ಗೆ ಹೋಗಿ ಶ್ರುತಿಯವರ ರೆಸ್ಟೋರೆಂಟಿಗೆ ಹೋಗಿ ರವಿ ಮತ್ತು ರವಿಯವರ ಓನರ್ ಮಧ್ಯದಲ್ಲಿ ಏನಾದರೂ ನಡೀತಿದೆ ಏನು ಅಂತೇಳಿ ತಿಳ್ಕೊಬಂದು ನನಗೆ ಹೇಳಬೇಕು ಅಂತಾರೆ. ಆಂಟಿ ಅಂಥ ಕೆಲಸ ಎಲ್ಲ ನಾನು ಮಾಡಲ್ಲ ಆಂಟಿ ಅಂತೇಳಿ ಅಂತಾರೆ. ಸರಿ ಆಯಿತು, ಅಂಥ ಕೆಲಸ ಎಲ್ಲ ಮಾಡಲ್ವಲ್ಲ, ನನಗೆ ಇವತ್ತೇ ದುಡ್ಡು ಬೇಕು, ಅಷ್ಟು ದುಡ್ಡು ಇವತ್ತೇ ಬೇಕು, ಈಗಲೇ ಬೇಕು ಅಂತೇಳಿ ಹಠ ಮಾಡ್ತಾಳೆ. ಸರಿ ಆಯಿತು ಆಂಟಿ, ನಾನು ಮಾಡ್ತೀನಿ ಅಂತೇಳಿ ಈ ಕಡೆ ಅಂತಾಳೆ. ನಿನ್ನ ವೀಕ್ನೆಸ್ ಏನು ಅಂತ ನಾನು ಖಂಡಿತ 100% ಅರ್ಥ ಮಾಡ್ಕೊಂಡಿದ್ದೀನಿ ಅಂತೇಳಿ ಈ ಕಡೆ ಶ್ರುತಿ ಅವ್ರ ತಾಯಿ ಸಹ ಅಂತಾರೆ. ಸರಿ ಆಯಿತು ಅಂತ ಹೇಳಿ ಅಲ್ಲಿರೋ ಹುಡುಗನ ಕರೆದು ಈ ಮಿಕ್ಸಿನ ಪ್ಯಾಕ್ ಮಾಡಿ ಅಂತೇಳಿ ಮಿಕ್ಸಿನ ಪ್ಯಾಕ್ ಮಾಡ್ತಾರೆ. ಸರಿ ಆಂಟಿ ಕ್ಯಾಶ ಕಾರ್ಡ್ ಅಂದಾಗ, ನಾನು ಕಾಸು ಕೊಡೋದಿಲ್ಲ, ಕಾರ್ಡು ಕೊಡೋದಿಲ್ಲ, ನೀನು ನಾನು ದುಡ್ಡು ಕೊಡಬೇಕಲ್ಲ, ಅದರಲ್ಲಿ ಹಿಡ್ಕೊ ಅಂತೇಳಿ ಕಡೆ ಶ್ರುತಿ ಅವ್ರ ತಾಯಿ ಅಂತಾರೆ. ಆಂಟಿ ಇದು ಬಿಸ್ನೆಸ್ ಆಂಟಿ, ದಯವಿಟ್ಟು ಈ ಥರ ಮಾಡಬೇಡಿ, ಮನೋಜ್ಗೆ ನಾನು ಹೇಗೆ ಹೇಳೋದು, ಅಕೌಂಟ್ ಎಲ್ಲ ಅವರೇ ನೋಡ್ಕೊತಾ ಇರೋದು ಅಂತೇಳಿ ಅಂದಾಗ, ಅದೆಲ್ಲ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಎಲ್ಲ ನೀನೇ ನೋಡ್ಕೋಬೇಕು ಅಂತೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮನೋಜ್ ಹತ್ರ ಬಂದುಬಿಟ್ಟು, ಆಯ್ತು ಆಂಟಿ ಶಾಪಿಂಗ್ ಅಂತ ಮನೋಜ್ ಕೇಳಿದಾಗ, ಹ್ಞೂ ಅಪ್ಪ ಆಯಿತು ಅಂತೇಳಿ ಅಂತಾರೆ. ಈ ಕಡೆ ರೋಹಿಣಿ, ಸರಿಯಪ್ಪ ಮಿಕ್ಸಿನ ಎತ್ಕೊಂಡೋಗಿ ಆಂಟಿ ಕಾರಲ್ಲಿ ಇಡು ಅಂತೇಳಿ ಕಾರಲ್ಲಿ ಇಕ್ಸಿ ಅಲ್ಲಿಂದ ಶ್ರುತಿ ಅವ್ರ ತಾಯಿ ಹೊರಡ್ತಾರೆ. ಹೋಗಿದ ತಕ್ಷಣ ಎಲ್ಲಿ ರೋಹಿಣಿ ಕಾಸು ಅಂತೇಳಿ ಮನೋಜ್ ಕೇಳಿದಾಗ, ಈ ಕಡೆ ರೋಹಿಣಿ ಮನೋಜ್ ಅವರು ಕಾರ್ಡ್ ಮರೆತುಬಿಟ್ಟು ಬಂದಿದ್ದಾರಂತೆ, ಫೋನ್ಗೆ ಕಳಿಸ್ತಾರಂತೆ ಅಂದಾಗ, ಸರಿ ಆಯಿತು ಬಿಡು, ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಮೈಕಮ್ಮ ಇದ್ದಾರಲ್ಲ ಹೆಂಗಿದ್ರು, ಮೈಕಮ್ಮ ಹತ್ರ ಕಿತ್ಕೊಳ್ಳೋಣ ಅಂತೇಳಿ ಅಂತಾರೆ. ಹಂಗೇನಾದ್ರು ಮಾಡೋಕ್ಕೋದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಷ್ಟೇ ಮನೋಜ್ ಅಂತೇಳಿ ಈ ಕಡೆ ರೋಹಿಣಿ ಅಂತಾರೆ. ಅಯ್ಯೋ ನಮ್ಮ ವಸ್ತು ಕೊಟ್ಬಿಟ್ಟು ದುಡ್ಡು ಕೇಳೋದು ಅದರಲ್ಲಿ ಏನಿದೆ ಅಂತೇಳಿ ಮನೋಜ್ ಅಂತಾನೆ. ಈ ಕಡೆ ಸೂರ್ಯ ತುಂಬ ಹೊಟ್ಟೆ ಸಿತಿದೆ ಅಂತೇಳಿ ಮನೆಗೆ ಬಂದಿರ್ತಾನೆ. ತುಂಬ ಹೊಟ್ಟೆ ಸಿತಿದ್ದಲ್ಲ, ಏನು ಮಾಡೋದು ಅಂಥೇಳಿ ನೋಡ್ತಾ ಇರ್ತಾನೆ. ಇದೇನಿದು ಏನು ಇಟ್ಟಿದ್ದಾರಲ್ಲ ಡೈನಿಂಗ್ ಟೇಬಲ್ ಮೇಲೆ ಅಂತೇಳಿ ಎಲ್ಲ ಓಪನ್ ಮಾಡಿ ನೋಡಿದಾಗ, ಒಂದು ಕಡೆ ದೋಸೆ ಇರುತ್ತೆ, ಒಂದು ಕಡೆ ಟೊಮೆಟೊ ಗೊಜ್ಜು ಇರುತ್ತೆ. ದೋಸೆ ಟೊಮೆಟೊ ಗೊಜ್ಜು, ನನಗೆ ಊಟ ರೆಡಿ ಮಾಡೋ ಇಕ್ಕೋ ಅಷ್ಟು ಶಾಂತಿ, ಅಷ್ಟು ಸಕ್ಕರೆ ಅಷ್ಟು ಒಳ್ಳೆಯವ್ರಾಗ್ಬಿಟ್ರಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಸರಿ ನೋಡೋಣ ಅಂತ ಹೇಳಿ ಟೊಮೆಟೊ ಗೊಜ್ಜನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಆಹಾ ಎಷ್ಟು ಚೆನ್ನಾಗಿದೆ, ಇದ್ರ ಜೊತೆಗೆ ಡ್ರಿಂಕ್ಸ್ ಇದ್ದರೆ ಒಂಚೂರು ಚೆನ್ನಾಗಿರುತ್ತೆ, ಇದು ಖಂಡಿತವಾಗ್ಲೂ ಮೀನಾನೇ ಮಾಡಿರೋದು, ಮೀನಾ ಅಂತೇಳಿ ಕರಿತಾ ಇರ್ತಾನೆ. ಸೂರ್ಯ ಏನು ಮಾಡ್ತಾ ಇರ್ತಾನೆ ಅಂತೇಳಿ ಈ ಕಡೆ ಮೀನಾ ಮತ್ತು ಶ್ರುತಿ ಇಬ್ಬರು ಸಹ ಮುಚ್ಚಿಕೊಂಡು ನೋಡ್ತಾ ಇರ್ತಾರೆ. ಅವ್ರು ಊಟ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಇಬ್ಬರು ಸಹ ಏನು ಮಾತಾಡ್ದಿರನ ಸೈಲೆಂಟಾಗಿರ್ತಾರೆ. ಮೀನಾ ಅಂತ ಕರಿತಾ ಇದ್ದಾರೆ. ಈ ಕಡೆ ಶ್ರುತಿ, ಬೇಡ ಹೋಗಬೇಡಿ ಅಂತ ಹೇಳಿದ್ರು ಮೀನಾ ಸಹ ಓಡೋಡಿ ಹೋಗಿ ಸೂರ್ಯ ಮುಂದೆ ನಿಂತ್ಕೊತಾನೆ. ಏನು ಮಾತಾಡೋದೇ ಇಲ್ಲ, ಒಬ್ರಿಗೊಬ್ಬರು ನೋಡಿಕೊಂಡು ನಗ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಶ್ರುತಿ ಬರ್ತಾಳೆ.
ಓಹ್! ಆಯಿತು, ಆಯಿತು. ಲವ್ ಹಂಗೆ ಶುರು ಆಗ್ಬಿಟ್ಟಿದೆ ಇವ್ರಿಬ್ರಿಗೂನು. ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಲ್ಲ ಸೂರ್ಯ ಅವರೇ ಮೀನು ಅವ್ರ ಮೇಲೆ. ಅದೆಂಗೆ ನೀವು ಮೀನು ಅವರು ಅಡುಗೆ ಮಾಡಿದ್ದಾರೆ ಅಂದ್ಕೊಂಡ್ರಿ? ಅವರು ನಿಮ್ಮ ಮೇಲೆ ನನ್ನ ಹತ್ರ ಚಾಲೆಂಜ್ ಮಾಡಿದರು. ಖಂಡಿತವಾಗ್ಲೂ ಅವ್ರು ರುಚಿಲೇ ಕಂಡುಹಿಡಿತಾರೆ ಅಂತ. ನೋಡಿದ್ರೆ ನೀವು ಹಂಗೆ ಕಂಡುಹಿಡಿದ್ಬಿಟ್ರಿ. ಇಷ್ಟು ಪ್ರೀತಿ ಇಟ್ಕೊಂಡಿರ್ಬೇಕಾದ್ರೆ ಏನಕ್ಕೆ ಮನೆಯಿಂದ ಆಚೆ ಕಳಿಸ್ರಿ ನೀವು? ಅವ್ರ ಮನಸ್ಸಿಗೆ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ ಸೂರ್ಯ ಅವರೇ ಅಂತಾರೆ. ಅದು ಆ ಟೈಮ್ಗೆ ಆಗೋಯ್ತು, ಏನು ಮಾಡೋಕ್ಕಾಗುತ್ತೆ, ಕೋಪದಲ್ಲಿ ಅಂದ್ಬಿಟ್ಟು ಅವಳು ಯಾಕೆ ಹೋಗ್ಬೇಕಿತ್ತು ಅಂತೇಳಿ ಅಂತಾರೆ. ಸರಿ ಆಯಿತು, ಆಯಿತು, ನಾನಿನ್ನು ಹೊರಡ್ತೀನಿ, ನಿಮ್ಮ ಲವ್ಗಳನ್ನ ಶುರು ಮಾಡ್ಕೊಳ್ಳಿ, ನೀವು ಆರಾಮಾಗಿ ಊಟನ ಮಾಡಿ ಅಂತ ಹೇಳಿ ಈ ಕಡೆ ಶ್ರುತಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮೀನನು ಸಹ ಊಟ ಬಡಿಸ್ಲಾ ಅಂತ ಹೇಳಿ ಊಟನ ಬಡಿಸ್ತಾ ಇರ್ತಾಳೆ. ಅದೇ ಟೈಮ್ಗೆ ಇವರಿಬ್ಬರಿಗೂ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಬಂದಿದ್ದು ಅಂತೇಳಿ ಅಂತಾನೆ ಸೂರ್ಯ. ಅದಕ್ಕೆ ನಿಮ್ಮ ಕೋಪ ಕಮ್ಮಿ ಆಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೆ ಅಂತೇಳಿ. ಸರಿ ಇವಾಗ ಯಾಕೆ ಬಂದೆ ಅಂದರೆ ನಿಮ್ಮ ಕೋಪ ಕಮ್ಮಿ ಆಯಿತು, ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಅದು ನಿಮಗೆ ಕೋಪ ಕಮ್ಮಿ ಆಗಿದೆ ಅಂತ ಗೊತ್ತಾಗಿ ನಾನು ಬಂದಿದ್ದು ಅಂತೇಳಿ ಅಂತಾರೆ. ಸರಿ ಕೋಪ ಕಮ್ಮಿ ಆಗಿಲ್ಲ ಅಂತಂದರೆ ಏನು ಮಾಡ್ತೀಯ ಅಂತೇಳಿ ಅಂದಾಗ, ಸರಿ ಆಯಿತು ಬಿಡಿ ನಾನು ಹೊರಡ್ತೀನಿ ಅಂತ ಹೇಳಿದ ತಕ್ಷಣವೇ ಈ ಕಡೆ ಸೂರ್ಯ ಮೀನನ್ನು ಹಿಡ್ಕೊತಾನೆ. ಹಿಡ್ಕೊಂಡಿದ ತಕ್ಷಣವೇ ಈ ಕಡೆ ಮೀನನ್ನು ಸಹ ಸೈಲೆಂಟಾಗಿ ಹೋಗ್ತಾಳೆ. ಅದೇ ರೀತಿ ಇವರಿಬ್ಬರಿಗೂ ಸಹ ರೊಮ್ಯಾಂಟಿಕ್ ಮೂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಒಬ್ರಿಗೊಬ್ರು ಊಟನ ಮಾಡಿಕೊಂಡು ಸಾರಿನ ಕೇಳಿಕೊಂಡು ಇವರಿಬ್ಬರು ರೊಮ್ಯಾಂಟಿಕ್ ಮೂಡು ಸ್ಟಾರ್ಟ್ ಆಗುತ್ತೆ. ಈ ಕಡೆ ಇನ್ನೇನು ನಿದ್ದೆ ಮಾಡೋ ಟೈಮ್ಗೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಕೂತಿರ್ತಾರೆ. ಏನಕ್ಕೋಸ್ಕರ ಬಂದೆ ನೀನು, ಇನ್ನೂ ವೆಯ್ಟ್ ಮಾಡ್ಬೋದಿತ್ತಲ್ಲ ಅಂತೇಳಿ ಅಂದಾಗ, ಮಾವಾಗೆ ಪಾಪ ನನ್ನ ಕೈ ರುಚಿ ಚೆನ್ನಾಗಿ ಇಷ್ಟ ಆಗಿರುತ್ತೆ, ಟೈಮ್ಗೆ ಊಟ ತಿಂಡಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಬೇಕಲ್ಲ, ಮಾವನಿಗೋಸ್ಕರ ನಾನು ಬಂದಿದ್ದು ಅಂತಾಳೆ. ಈ ಕಡೆ ಮತ್ತೆ ನನಗೋಸ್ಕರ ನೀವು ಬಂದಿಲ್ಲ ಅಂದಾಗ, ಇಲ್ಲ ಇಲ್ಲ ನಿನ್ನ ಮುಸುಡಿನೇ ನೋಡ್ಕೊಂಡು ಯಾರು ಬರ್ತಾರೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಒಬ್ರಿಗೊಬ್ರು ತಲೆ ಕುಟ್ಕೊಂಡು, ನೋಡ್ದಾ ನನಗೋಸ್ಕರ ನೀನು ಬಂದಿಲ್ವಾ, ನನಗೆ ಗೊತ್ತಿಲ್ಲದೆ ನೀನು ಏನಕ್ಕೆ ಮದುವೆ ಮಾಡಬೇಕಿತ್ತು ಅಂತೇಳಿ ಕೊಡ್ತಾರೆ. ನಾನು ಮಾಡಿಲ್ಲ ಅಂದರು ಅವರೇ ಮಾಡ್ಕೊತಾ ಇದ್ರು ಅಂತೇಳಿ ಈ ಕಡೆ ಸೂರ್ಯ ತಲೆ ಕೊಡ್ತಾರೆ. ಅದಕ್ಕೆ ಈ ಕಡೆ ಸೂರ್ಯ ಎದ್ಕೊಂಡು ಒಂದು ಮಾತು ನನಗೆ ಹೇಳ್ಬೋದಿತ್ತು ಅಂತೇಳಿ ಈ ಕಡೆ ಮೀನಾ ತಲೆ ಕೊಡ್ತಾರೆ. ಒಬ್ರಿಗೊಬ್ರು ಇದೇ ರೀತಿ ಕಚ್ಚಾಡ್ಕೊಂಡಿರ್ತಾರೆ. ಆ ಕಡೆ ಇವರಿಬ್ಬರು ಕಚ್ಚಾಡ್ತಾ ಇದ್ದರೆ ದೂರದಿಂದ ಶ್ರುತಿ ಅದನ್ನು ನೋಡಿ ತುಂಬಾ ನಗ್ತಾ ಇರ್ತಾರೆ. ಈ ಕಡೆ ಒಬ್ರಿಗೊಬ್ಬರು ತಲೆ ಹೊಡ್ಕೊಂಡು ಇರ್ತಾರೆ. ನಾಳೆ ದಿವಸ ಇನ್ನೂ ಏನಾದ್ರು ನನ್ನ ಹತ್ರ ಮುಚ್ಚಿಡೋಂಗಿದ್ರೆ ಫಸ್ಟೇ ಹೇಳಿಬಿಡು ಅಂತೇಳಿ ಅಂತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ